Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟ್ರಿಕ್ಸನ್ನು ನೀಟಾಗಿ ತೋರಿಸ್ಕೊಡ್ತೀನಿ. ಸೊ ಮೇನ್ಲಿ ನಮಗೆ ನಮ್ಮ ಮಾಡೆಲ್ ಟೇಪರ್ ಇದ್ದಾಗ ರೈಟ್, ಸೊ ಟೇಪರ್ ಇದ್ದಾಗ ಯಾವ ಥರ ಪ್ರೋಗ್ರಾಮಿಂಗ್ ಮಾಡ್ಕೊಬೇಕಂತೇಳಿ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕಂತೇಳಿ ಇಲ್ಲೊಂದು ಮಾಡೆಲ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸರ್ಫೇಸ್ ರಫ್ ಪಾಕೆಟ್ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ದೆನ್ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಯೂಸ್ ಮಾಡ್ಕೊತಾ ಇದ್ದೀನಿ, ಇದರಿಂದ ಆಫ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಟೂಲ್ ಪಾತಲ್ಲಿ ಸ್ಟಾಕ್ ಡಿಸ್ಪ್ಲೇ ಆಫ್ ಮಾಡ್ಕೊಳಮ್ಮ. ಅಗೇನ್ ಲೆವೆಲ್ಸಲ್ಲಿ ಹೋಗಿ ನಾನು ಕೆಲವೊಂದಿಷ್ಟು ಡ್ರಾಯಿಂಗ್ಸನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇಷ್ಟಿರಲಿ. ಇದನ್ನು ನೀಟಾಗಿ ಟಾಪ್ ವ್ಯೂವಲ್ಲಿ ನೋಡಿ. ಸೊ ನಾನು ಏನು ಮಾಡೀನಿ ಅಂದರೆ, ನಮ್ಮ ಜಾಬ್ ಟೇಪರ್ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಒಂದು ಸರ್ಫೇಸನ್ನು ಕ್ರಿಯೇಟ್ ಮಾಡ್ಕೊಬೇಕು. ಸೊ ನಿಮಗಿನ್ನ ಕ್ಲಿಯರ್ ಆಗಿ ಅಂದರೆ ಐಸೋಮೆಟ್ರಿಕ್ ವ್ಯೂವಲ್ಲೇ ಕಾಣುತ್ತೆ. ಸೊ ಈ ಲೈನ್ಸನ್ನೆಲ್ಲ ಬೇರೆ ಕಡೆ ಮೂವ್ ಮಾಡ್ತೀನಿ. ಜಸ್ಟ್ ಅ ಮಿನಿಟ್. ಇಲ್ಲಿ ಚೇಂಜ್ ಲೆವೆಲ್, ಸೊ ರಿಮೂವ್ ಮಾಡ್ಕೊಂಡು ಲೆವೆಲ್ 1 ಮೂವ್ ಮಾಡ್ಕೊತೀನಿ. ನಾವು ಐ ವಿಲ್ ಸ್ಟಾಪ್ ಲೆವೆಲ್ 1. ಸೊ ನೋಡಿ, ನಮ್ಮ ಜಾಬ್ ಈ ಥರ ಟೇಪರ್ ಇದೆ ರೈಟ್. ಸೊ ಜಸ್ಟ್ ಅ ಮಿನಿಟ್. ಓಕೆ, ಸೊ ನೋಡಿ ಈ ಥರ ಟೇಪರ್ ಇದೆ. ಸೊ ಈ ಥರ ಟೇಪರ್ ಇದ್ದಾಗ ನಾವು ಆ ಟೇಪರ್ ಇರುವಂತಹ ಫೇಸ್ ಮೇಲೆ ಇಲ್ಲಿ ಏನು ಟೇಪರ್ ಇದೆಯಲ್ಲ, ಸೊ ಇದ್ರ ಮೇಲೆ ನಾವು ಸರ್ಫೇಸನ್ನು ಕ್ರಿಯೇಟ್ ಮಾಡ್ಕೊಬೇಕು. ಯಾವ ಥರ? ಇಲ್ಲಿ ಸರ್ಫೇಸಲ್ಲಿ ಹೋಗಿ ಸರ್ಫೇಸ್ ಫ್ರಮ್ ಸಾಲಿಡ್ ಆಪ್ಷನ್ಸ್ ಸೆಲೆಕ್ಷನ್ ಮಾಡ್ಕೊಂಡು, ಓಕೆ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಈ ಥರ ಈ ಒಂದು ಫೇಸನ್ನು ಸೆಲೆಕ್ಷನ್ ಮಾಡಿ ದೆನ್ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಇದ್ರ ಮೇಲೆ ಕ್ರಿಯೇಟ್ ಆಗಿದೆ, ನಮ್ಮ ಮಾಡೆಲ್ ಹೆಂಗಿತ್ತು ಆ ರೀತಿ ಕ್ರಿಯೇಟ್ ಆಗಿದೆ. ಸೊ ಅವಾಗ ನೀವೇನು ಮಾಡೋದು, ಇದೊಂದು ಆಪ್ಷನ್ ಸಿಗುತ್ತೆ ಅನ್ಟ್ರಿಮ್ ಅಂತೇಳಿ. ಈ ಆಪ್ಷನ್ ಸೆಲೆಕ್ಷನ್ ಮಾಡಿ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನೀಟಾಗಿ ಸೊ ನಮಗೆ ಇವೆಲ್ಲ ಫೇಸ್ ಇವಾಗ ಓಪನ್ ಇದ್ದಾವೆ, ಅವೆಲ್ಲವೂ ಕ್ಲೋಸ್ ಆಗುತ್ತೆ, ಕವರ್ ಮಾಡ್ಕೊಳ್ಳುತ್ತೆ ರೈಟ್. ಸೊ ಇವಾಗ ಬೇಕಿದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು ಇಲ್ಲಿ. ಸೊ ನಿಮಗೆ 1 mm 2 mm ಈ ಥರ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ಕಡೆ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಟೂಲ್ ಔಟ್ಸೈಡಿಂದ ಕಟಿಂಗ್ ಮಾಡ್ಕೊತ ಬಂದರೆ ಚೆನ್ನಾಗಿರುತ್ತೆ, ಡೈರೆಕ್ಟ್ ಮಾಡೆಲ್ ಮೇಲೆ ಬರಬಾರ್ದು. ಸೊ ಅದಕ್ಕೆ ಈ ಥರ ಸರ್ಫೇಸನ್ನು ಕ್ರಿಯೇಟ್ ಮಾಡ್ಕೊಬೇಕು ನೀವು. ಸೊ ಅದೇ ರೀತಿ ನಾನು ಈ ಥರ ಕ್ರಿಯೇಟ್ ಮಾಡೋದು ಗೊತ್ತಾಯ್ತಲ್ಲ. ಸೊ ಇದನ್ನು ಡಿಲೀಟ್ ಮಾಡ್ಕೊತೀನಿ. ಸೊ ಅದೇ ರೀತಿ ನಾನು ಇಲ್ಲಿ ಕ್ರಿಯೇಟ್ ಮಾಡಿರೋದು. ಓಕೆ, ಸೊ ಈ ಥರ ಕ್ರಿಯೇಟ್ ಆದಮೇಲೆ ನಾವು ಸರ್ಫೇಸ್ ರಫ್ ಪಾಕೆಟನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇಲ್ಲಿ ಜಾಮಿಟ್ರಿ ತೋರಿಸ್ಕೊಡ್ತೀನಿ ನೋಡಿ. ಡ್ರೈವ್ ನಮಗೆ ನಮ್ಮ ಸರ್ಫೇಸ್ ಕ್ರಿಯೇಟ್ ಮಾಡಿರೋದನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಓಕೆ, ಸೆಲೆಕ್ಟ್ ಆಗಿರ್ತಾನೆ ಇಲ್ಲಿ. ಸೊ ಈ ಕಂಟೈನ್ಮೆಂಟ್ ಈ ಥರ ಒಂದು ಅದರ ಮೇಲ್ಗಡೆ ಕಂಟೈನ್ಮೆಂಟ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಅದು ನಿಮಗಿನ್ನ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಕಂಟೈನ್ಮೆಂಟ್ ಎಲ್ಲಿಂದ ರನ್ ಆಗ್ಬೇಕಂತೇಳಿ. ಸೊ ಈ ಥರ ಕ್ರಿಯೇಟ್ ಮಾಡ್ಕೊಬೇಕು. ಈ ಥರ ಕ್ರಿಯೇಟ್ ಮಾಡ್ಕೊಂಡು ಸರ್ಫೇಸ್ ಆಫ್ ಪ್ಯಾರಾಮೀಟರ್ಸ್ ಇನ್ಸೈಡಲ್ಲಿ, ಸೊ ಇಲ್ಲಿ ಟೂಲ್ ಪಾತ್ ಜನರೇಟ್ ಆಗ್ತಾ ಇದೆ. ಸ್ಟಾಕ್ ಮಾಡೋದು ಅದಕ್ಕೆ ತೋರಿಸ್ತಾ ಇಲ್ಲ. ಓಕೆ, ಜನರೇಟ್ ಆಯಿತು. ಸೊ ಇವಾಗ ಪ್ಯಾರಾಮೀಟರ್ಸಲ್ಲಿ ಹೋಗಿ ನಾರ್ಮಲ್ ಆಗಿ ನಾವು ND ಮಿಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇವೆಲ್ಲ ಪ್ಯಾರಾಮೀಟರ್ಸನ್ನು ನೀಟಾಗಿ ಫಿಲ್ ಮಾಡಿ. ಓಕೆ, ಸೊ ಇದು ರಫಿಂಗ್ಗೋಸ್ಕರ. ಸೊ ಇಲ್ಲಿ ಈ ಥರ ನೀವು ಮೇನ್ ಸೆಲೆಕ್ಷನ್ ಜಾಮಿಟ್ರಿ ಸೆಲೆಕ್ಷನ್ ಮಾಡ್ಕೊಂಡು ಈ ಥರ ಮಾಡಿದ್ರೆ, ಸೊ ನೋಡಿ ನಾವೊಂದು ಲೈನ್ ಬೌಂಡ್ರಿ ಕೊಟ್ಟಿಲ್ಲ, ಅಷ್ಟರಲ್ಲಿ ನಮಗೆ ರಫಿಂಗ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕು, ನೀವು ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ತಗೊಬೇಕು. ಸೊ ಇಲ್ಲಿ ಜಾಮಿಟ್ರಿ ತೋರಿಸ್ಕೊಡ್ತೀನಿ ಅಗೇನ್.
ಸೊ ನೋಡಿ ನಮ್ಮ ಸರ್ಫೇಸ್ ಸೆಲೆಕ್ಷನ್ ಮಾಡ್ಕೊಂಡಿರ್ಬೇಕು. ಸರ್ಫೇಸ್ ಸೆಲೆಕ್ಷನ್ ಮಾಡ್ಕೊಬೇಕು. ಇಲ್ಲಿ ಫ್ಲೋ ಲೈನ್ ಯಾವ ಡೈರೆಕ್ಷನ್ ಇಂದ ಕಟ್ ಆಗ್ಬೇಕಂತ ಹೇಳಿ. ಓಕೆ, ಸೊ ಯಾವ ಥರ ಡೈರೆಕ್ಷನ್, ಇಲ್ಲಿ ಈ ಥರ ಡೈರೆಕ್ಷನ್ ಬೇಕಾ, ಅಪ್ ಟಾಪ್ ಅಪ್ ಬೇಕಾ, ಪ್ರತಿಯೊಂದು ಡೈರೆಕ್ಷನ್ ಸೆಟ್ಟಿಂಗ್ ಮಾಡ್ಕೊಬೇಕು. ಓಕೆ, ಸೊ ಇದಾದ್ಮೇಲೆ ಪ್ಯಾರಾಮೀಟರ್ಸ್, ಇಲ್ಲಿ ಬಾಲ್ ನೋಸ್ ತಗೊಂಡು ಇವೆಲ್ಲ ನೀಟಾಗಿ ಪ್ಯಾರಾಮೀಟರ್ ಎಲ್ಲ ಫಿಲ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಟೂಲ್ ಪಾತ್ ಬರುತ್ತೆ. ಓಕೆ, ಸೊ ಆಫ್ಟರ್ ಇವೆರಡು ಆಪ್ರೇಷನ್ ಆದಮೇಲೆ ನಾವು ಸ್ಟಾಕ್ ಮಾಡಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಸ್ಟಾಕ್ ಮಾಡಲ್ ನೋಡ್ಬೋದು, ಈ ಥರ ಕ್ರಿಯೇಟ್ ಆಗಿ ಬರುತ್ತೆ. ರೈಟ್, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು. ಸೊ ಮೇನ್ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಳೋದು, ರಫ್ ಪಾಕೆಟ್ ಅಪ್ಲೈ ಮಾಡಬೇಕು, ಫಿನಿಶ್ ಫ್ಲೋಲೈನ್ ಅಪ್ಲೈ ಮಾಡಬೇಕು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ನಾಲೆಜ್ ಬೇಕಂದ್ರೆ ನಮ್ಮ ಕೋರ್ಸನ್ನು ಜಾಯಿನ್ ಮಾಡಿದ್ರೆ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು.